ಹೊಸ ವರ್ಷಕ್ಕೆ ಬಸ್ ಪ್ರಯಾಣಿಕರಿಗೆ ಕಾದಿದೆ ಬಿಗ್ ಶಾಕ್. ಟಿಕೆಟ್ ಪ್ರಯಾಣ ದರ ಹೆಚ್ಚಳಕ್ಕೆ ಸರ್ಕಾರ ಮುಂದಾಗಿರೋದು. ಮತ್ತೊಂದು ದರ ಏರಿಕೆಯ ಸುಳಿವನ್ನ ಕೊಟ್ಟಿದ್ದಾರೆ ಸಾರಿಗೆ ಸಚಿವರು. ಶೇಕಡ 10 ರಿಂದ 15ರಷ್ಟು ದರ ಏರಿಕೆಗೆ 4 ನಿಗಮಗಳು ಬೇಡಿಕೆ ಇಟ್ಟಿರೋದು. ನೋಡಿ, ಹೊಸ ವರ್ಷಕ್ಕೆ ರಾಜ್ಯದ ಜನರಿಗೆ ಮತ್ತೊಂದು ಬರೆ. ಬಸ್ ಟಿಕೆಟ್ ದರ ಹೆಚ್ಚಳ. ಈಗಾಗಲೇ ದಿನನಿತ್ಯ ಬಳಸುವ ವಸ್ತುಗಳ ಬೆಲೆಗಳು ಕೂಡ ಗಗನಕ್ಕೇರಿದೆ ಒಂದು ಕಡೆ. ಈಗ ಮತ್ತೊಂದು ದರ ಏರಿಕೆಯ ಬಿಸಿ ಪ್ರಯಾಣಿಕರಿಗೆ. ಬಸ್ ದರ ಏರಿಕೆ ಮಾಡೋದಕ್ಕೆ ಸರ್ಕಾರಕ್ಕೆ 4 ನಿಗಮಗಳು ಪ್ರಸ್ತಾವನೆಯನ್ನ ಸಲ್ಲಿಕೆ ಮಾಡಿರೋದು. ಕಳೆದ 2010ರಲ್ಲಿ ಬಿಎಂಟಿಸಿ ಬಸ್ ಟಿಕೆಟ್ ಬೆಲೆಯನ್ನ ಏರಿಕೆ ಮಾಡಲಾಗಿತ್ತು. ಇನ್ನು ಕೆಎಸ್ಆರ್ಟಿಸಿಯ 3 ನಿಗಮಗಳ ದರ ಏರಿಕೆ ಮಾಡಿ 5 ವರ್ಷಗಳಾಗಿದೆ. ಸೊ ಈ ಎಲ್ಲಾ ಕಾರಣಗಳಿಂದ ಟಿಕೆಟ್ ದರ ಹೆಚ್ಚಳ ಅನಿವಾರ್ಯ ಅಂತ ಹೇಳಲಾಗ್ತಾ ಇದೆ. ಸೊ ಹಾಗಾಗಿ ಏನು ಮಾಡುತ್ತೆ ಸರ್ಕಾರ, ಸಾರಿಗೆ ಸಚಿವರು ಈ ನಿಟ್ಟಿನಲ್ಲಿ ಏನು ಮಾಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್. ಹೊಸ ವರ್ಷಕ್ಕೆ ಸರ್ಕಾರದಿಂದ ಮತ್ತೊಂದು ಗಿಫ್ಟ್, ಇದು ದರ ಏರಿಕೆಯ ಗಿಫ್ಟು. ಯಾವಾಗಿಂದ ಬೆಲೆ ಏರಿಕೆ ಆಗ್ಬೋದು, ಟಿಕೆಟ್ ದರ ಏನು ಹೇಳ್ತಾರೆ ಸಾರಿಗೆ ಸಚಿವರು? ಪೂರ್ಣಿಮಾ, ಏನಂತಂದ್ರೆ ಸರ್ಕಾರ ಯಾವಾಗ ಶಕ್ತಿ ಯೋಜನೆಯನ್ನ ಜಾರಿಗೆ ತಂತು ಅದು ಏನು ಅದ್ದೂರಿಯಾಗಿ ಎಲ್ಲಾ ಕಡೆನೂ ಕೂಡ ಸಕ್ಸಸ್ ಅನ್ನು ಕೂಡ ಕಾಣ್ತಿದೆ. ಇದರಿಂದ ನಿಗಮಕ್ಕೆ ಬರ್ತಿರುವಂತಹ ಆದಾಯ ಏನೋ ಬರ್ತಿದೆ ಸರ್ಕಾರದಿಂದ. ಆದ್ರೆ ಸರ್ಕಾರಕ್ಕೆ ಆದಾಯದ ಮೂಲಗಳೇ ಈಗ ಕಡಿತಾ ಆಗಿರೋದು ಎಲ್ಲ ಒಂದ್ ಕಡೆ ಯಕ್ಷ ಪ್ರಶ್ನೆ ಕೂಡ ಆಗ್ತಿದೆ. ಯಾಕಂದ್ರೆ ಅತಿ ಹೆಚ್ಚಿನ ಸಂಖ್ಯೆ ಸಾರಿಗೆಯಿಂದನೂ ಕೂಡ ಸಾಕಷ್ಟು ಆದಾಯ ಸರ್ಕಾರಕ್ಕೆ ಬರ್ತಾ ಇತ್ತು. ಯಾವಾಗ ಆದಾಯ ನಿಂತೋಯ್ತೋ ಆ ಆದಾಯವನ್ನು ಕೂಡ ಸರ್ಕಾರವೇ ಭರಿಸುವಂತ ಪರಿಸ್ಥಿತಿ ಇವತ್ತು ಸರ್ಕಾರಕ್ಕೆ ನಿರ್ಮಾಣ ಆಗಿದೆ. ಇದರಿಂದಾಗಿ ಹೊಸ ಬಸ್ಗಳನ್ನ ಖರೀದಿ ಮಾಡಕ್ಕಾಗ್ತಿಲ್ಲ. ಆ ನಿಗಮದಲ್ಲಿ ಸುಮಾರು 2 ಲಕ್ಷಕ್ಕೂ ಹೆಚ್ಚು ಜನ ನೌಕರರಿದ್ದಾರೆ. ಅವ್ರಿಗೆ ಕೂಡ ಸರಿಯಾದ ಸಮಯಕ್ಕೆ ವೇತನ ಕೊಡೋದಕ್ಕಾಗ್ತಿಲ್ಲ. ಡೀಸೆಲ್ ದರ ಕೂಡ ಹೆಚ್ಚಳ ಆಗ್ತಿದೆ. ಹೀಗಾಗಿ ಎಲ್ಲ ಕಡೆನೂ ಕೂಡ ಸ್ಪೇರ್ ಪಾರ್ಟ್ಸ್ಗಳು ಎಲ್ಲ ಕಡೆನೂ ಕೂಡ ರೇಟ್ ಹೈಕ್ ಆಗಿದೆ. ಆದ್ರೆ ಅದನ್ನ ನಿರ್ವಹಣೆ ಮಾಡೋದಕ್ಕೆ ಘಟಕಗಳಲ್ಲಿ ಸಾಕಷ್ಟು ಅನುದಾನದ ಕೊರತೆ ಆಗಿದೆ. ಹೀಗಾಗಿ 4 ಸಾರಿಗೆ ನಿಗಮಗಳು ಕೂಡ ಮಾತುಕತೆಯನ್ನ ಮಾಡಿ ಈಗೇನು 5-10 ವರ್ಷಗಳಿಂದನೂ ಕೂಡ ಟಿಕೆಟ್ ದರ ಪರಿಷ್ಕರಣೆ ಆಗಿಲ್ಲ. ಎಲ್ಲಾ ದರಗಳು ಕೂಡ ಹೆಚ್ಚಳ ಆಗಿದೆ. ಹೀಗಾಗಿ 4ಕ್ಕೆ ಟಿಕೆಟ್ ದರವನ್ನ ಹೆಚ್ಚಳ ಮಾಡಬಹುದು. ಹೆಚ್ಚಳ ಮಾಡಿ ಏನು ನಿಗಮಕ್ಕೆ ಬರಬೇಕಾದಂತಹ ಆದಾಯದ ಮೂಲಗಳನ್ನ ಹೆಚ್ಚಳ ಮಾಡೋಣ ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಹೇಗಿದ್ರು ಕೂಡ ಈಗ ಸದ್ಯಕ್ಕೆ ಮಹಿಳೆಯರಿಗೆ ಶಕ್ತಿ ಯೋಜನೆಯಿಂದ ಫ್ರೀ ಬಸ್ ಇದೆ. ಆದ್ರೆ ಈ ಸಂಪೂರ್ಣವಾದಂತಹ ಹೊರೆ ಪುರುಷರಿಗೆ ಮಾತ್ರ ಬೀಳುವಂತ ಸಾಧ್ಯತೆ ಇದೆ. ಹೀಗಾಗಿ ಪುರುಷ ವಲಯದಲ್ಲೂ ಕೂಡ ಒಂದಷ್ಟು ಅಸಮಾಧಾನದ ಹೊಗೆ ಕಾಡ್ತಾ ಇದೆ. ಈಗ ರಾಜಕಾರಣಿಗಳು ಯಾವ ರೀತಿಯಂತ ತೀರ್ಮಾನ ತೆಗೆದುಕೊಳ್ತಾರೆ, ಸರ್ಕಾರದ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಯಾವ ರೀತಿಯಾಗಿ ತೀರ್ಮಾನ ತೆಗೆದುಕೊಳ್ತಾರೆ, ಮತ್ತೆ ಸರ್ಕಾರದ ಏನು ಉನ್ನತ ಅಧಿಕಾರಿಗಳು ಅದೇ ರೀತಿಯಲ್ಲಿ ಕೂಡ ಆರ್ಥಿಕ ಇಲಾಖೆ ಯಾವ ರೀತಿಯಾದಂತಹ ಒಪ್ಪಿಗೆ ಕೊಡುತ್ತೆ ಅಂತ ಕೂಡ ಸಾಕಷ್ಟು ವ್ಯಕ್ತಪಡ್ತಾ ಇದೆ. ಅದ್ರ ಜೊತೆ ಇದೆಲ್ಲವೂ ಕೂಡ ಸಂಪೂರ್ಣವಾಗಿ ಬಜೆಟ್ ಒಳಗೆ ಟಿಕೆಟ್ ದರ ಹೆಚ್ಚಳ ಆಗುವಂತ ಸಾಧ್ಯತೆ ಇದೆ. ಪೂರ್ಣಿಮಾ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.